ವೆಲ್ಕಮ್ ಬ್ಯಾಕ್ ಟು ತಮನ್ನ ದಾಫ್ ಯೂಟ್ಯೂಬ್ ಚಾನಲ್. ಬರೀ ಇವತ್ತಿನ ಬ್ಲಾಗ್ ಅನ್ನ ಮಳಿ ಒಳಗ ಸ್ಟಾರ್ಟ್ ಮಾಡೋಣ. ಬಾ ಬಾಬಾ ಮಳಿ ನೋಡ್ರಿ ಎಷ್ಟು ಜೋರ್ ಬರಕತ್ತೈತೆ. ಟಿಪ್ಪ ಟಿಪ್ಪ ಪರ್ಸ ಪಾನಿ ಎಲ್ಲಿದೆ, ರಪ್ಪ ರಪ್ಪ ಪರ್ಸ ಪಾನಿ ಆಗ್ತಿದೆ. ಹೌದು ನೋಡಲ್ಲ ಎಷ್ಟು ಜೋರ್ ಬರಕತ್ತೈತಿ ಮಳಿ. ಮಾಡಿ ಫುಲ್ ಇತ್ತು ಬೆಳಗ್ಲಿಂತ್ರ. ಹೌದು ಭಾರಿ ಐತ್ ಬಿಡ್ರಪ್ಪ ಮಳಿದ. ಇವತ್ತು ಜಳನೂ ಭಾಳ ಐತ್ರಿ. ನಾವು ತೊಳಗ್ಲಿಂತ್ರ ಬರೋ ಮುಂದೆ ಎಷ್ಟು ಜಳ ಆಗತ್ತೈತೆ ಅಂತ ಹೇಳಿದ್ರ ಜಗ್ಗ ಜಳ ಐತ್ರಿ. ಹಿಂಗ ಜಳ ಇರ್ಬೇಕ್ರಿ ಅಂದ್ರ ಮಳಿ ಬರ್ತೈತ್ರಿ. ಜಳ ಇತ್ತಂದ್ರ ಹೋಗ್ಬಿಡ್ತೈತಿ ಮುಂದೆ ಮಾಡ ಮಾತ್ರ ಸುತ್ತಲೂ ಐತಿ. ಹೌದ್ರಿ. ಊಟ ಮಾಡ್ಬೇಕಂತಂದು ಹೇಳಿ ನಾನು ಕುಕ್ಕರ್ ಆಮೇಲೆ ಸಾರಿಂದೆಲ್ಲ ತಳಗಿಟ್ಟೆ. ಆಮೇಲೆ ಇಲ್ಲೇ ನೋಡ್ರಿ ಇಲ್ಲಿ ಮಳೆ ಬರತ್ತೈತಲ್ರಿ, ಎಲ್ಲ ಸೋರ ಹತ್ತಿಬಿಟ್ಟು ನೋಡ್ರಿ. ಇದು ಒಂದು ಎರಡು ಕಡೆ ಸೋರ್ತೈತೆ ಅಷ್ಟೇ ರೀ. ಇದು ಬಿಸಿಲು ಬಿತ್ತಂದ್ರೆ ಎಲ್ಲ ಮಾಡಿಸ್ಬೇಕನ್ನತ್ತಾರ ನಮ್ಮ ಚಾಚಿಯರು. ಆದ್ರೆ ಇದು ಬಿಸಿಲ ಬೀಳವಲ್ತಲ್ರಿ. ನಮ್ಮ ಮನೆ ಅಂಗಳ ನೋಡ್ರಿ ಮಳೆ ಹೊಡ್ಸೋಕ್ಕೆಲ್ಲ ಹೊಳೆ ಆದಂಗೆ ಆಗ್ಬಿಟ್ಟತ್ರಿ. ಅದೇ ಇಲ್ಲಿ ಮಠ ಬಂದ ನೋಡ್ರಿ, ಹೊಚ್ಚಲು ಮಠನ ನೀರು ಫುಲ್ ಐತ್ರಿ ಮಳೆ. ನಮ್ಮ ತಮ್ಮನ ಈಗ 3:30 ಬರ್ತಾಳ. ಟೈಮ್ 4 ಗಂಟೆ ಆಯ್ತು, ಇನ್ನು ಶಾಲೆ ಒಳಗೆ ಅದಾಳ. ಹೋಗ್ಬೇಕಂತ ಹೇಳಿದ್ರೆ ಮಳೆ ನಿಂದ್ರವಲ್ತ್ರಿಪ್ಪ ಇದು ಕರ್ಯಾಕ. ಟೈಮಿಗೆ 4 ಗಂಟೆ ಆಗಾಕ ಬಂತೆ. ತಮ್ಮನ್ನ ಬರೋದು ನೋಡ್ರಿ 3:30 ಅಂದ್ರೆ ಬತ್ತಿದ್ಲಕ್ಕಿ. ಮಳೆ ನೋಡಿದ್ರೆ ಫುಲ್ ಜೋರು ಐತ್ರಿಪ್ಪ. ನನಗೆ ಅನ್ಸ್ಬಿಟ್ಟಿಗೆ ತಮ್ಮನ್ನ ಶಾಲೆಗೆ ಇರ್ಬೋದು ಇನ್ನು. ಈಗ ನಾವು ಕರ್ಕೊಂಬರ್ಬೇಕಂದ್ರೆ ಸ್ವಲ್ಪ ಕಡಿಮೆನೇ ಆಗ್ಬಲ್ತದ, ಜೋರ ಮಳೆ ಜೋರು ಐತಿ. ಮಾತ್ರ ಭಯಂಕರ ಆಗೈತಿ ಬೆಳಿಗ್ಗೆ ಎದ್ದೆ. ಹಿಂಗಾಗಿ ಮಳೆ ಫುಲ್ ಜೋರು ಐತಿ. ಇವು ನೋಡಿದ್ರೆ ಛತ್ರಿ ಎಲ್ಲ ಮುರಿದಾಗ ನಮವು. ಅವು ಛತ್ರಿ ಅಂತ ತಗೋಬೇಕನ್ನೋದ ಗೊತ್ತಾವಲ್ತು. ಅವ್ರು ಎಷ್ಟು ರೊಕ್ಕ ಕೊಟ್ಟು ತೊಗೊಂಡ್ರೆ ಎಲ್ಲ ಕಡ್ಡಿನ ಮುರಿದು ಹೊಂಟವು ನಮಗೆ. ನೋಡಿಲ್ಲ ತಗೊಳ್ಬೇಕಾರೆ ಹೆಂಗೆ ಅಂತಾರೆ ಅವ್ರೆ, ಚಲೋ ಅದಾವ್ರಿ, ಕಂಪ್ನಿ ಅದಾವು, ಹಂಗದ ಹಿಂಗದಾವ ಅಂತಾರೆ. ಒಂದು ಅಲ್ಲೇ ಐತೆ ಅದು ಪೂರ. ಹೌದು, ಒಂದು ಅಲ್ಲೇ ಐತಿ. ಒಂದು ಕಡ್ಡಿ ಅಷ್ಟ ಮುರಿದೈತಿ. ಇದು ಡೊಂಕ ಡಸ್ಕ ಐತಿ. ಇದು ಈಗ ಇನ್ನೊಂದು ಛತ್ರಿ ಚಾಚಾರ ಮನೆಗೆ ಇಸ್ಕೊಂಡು ಕರ್ಕೊಂಬರ್ಬೇಕು ನಾವು ಈಗ ಹೋಗಿ. ಅಲ್ಲ ಛತ್ರಿ ಅಂತ ತಗೋಬೇಕಂತ ಗೊತ್ತಾಗಂಗಿಲ್ಲ. ಬರ್ರಿ ಹೋಗೋಣ. ಮಳೆ ಒಂದು ಜೋರ ಐತ್ರಿಪ್ಪ. ಮಳೆ ಬಂತ್ರಿ ಅಂತ ಹೇಳಿದ್ರೆ ನೋಡ್ರಿ ಪೈರಿ ಹಿಂಗೆ ಹಾಕವು. ಪೈರಿ ಹಿಂಗದ ಆದ್ರಿಪ್ಪ ಅಂತ ಹೇಳಿದ್ರೆ ಫುಲ್ ಸ್ತೀಪ ಚಲೋ ಬಿಡ್ತಾವು. ಮಳೆ ಮಾತ್ರ ಸ್ವಲ್ಪ ಸ್ಟಾಪ್ ಆಗಿಲ್ರಿ ಬೆಳಗ್ಲಿಂತ್ರ. ತಮ್ಮನ್ನ ಏನು ಭಯಾಕತ್ತಾಳು, ಏನು ಸುಮ್ ಕುಂತಾಳು. ತಮ್ಮನ್ನ ಏನು ನಿನ್ನ ಕೈ ಛತ್ರಿ ಐತಿ, ಮಳೆ ಸ್ಟಾಪ್ ಆಗೈತಿ. ಛತ್ರಿ ಸಿಗ ಸಾಕು ಗೊತ್ತಾ ಮಳೆ. ಹೌದು ಗೊತ್ತಾಗಿಲ್ಲ ನಮ್ಮ ಛತ್ರಿ ಹಿಡ್ಕೊಂಡಿದ್ರಾಗ. ಮಳೆ ಹೋಗಿ 2 ದಿನ ಆಯ್ತು. ಹೆಂಗೈತೆ ಮಳೆ? ಮಸ್ತ್ ಐತೆ ಮಳೆ. ಮಸ್ತ್ ಐತಿ ನೋಡ್ರಿ. ಇಲ್ಲಿ ರಸ್ತೆ ಮ್ಯಾಗೆಲ್ಲ ಬರೀ ನೀರ ಹೊಳೆ ಮಟನು ನೀರು ಹೋಗ. ಹೊಳೆ ಕಣಕತ್ತೈತಿ. ಸ್ವಲ್ಪ ಕಡಿಮೆ ಆಗೈತಿ. ಅಂತ ಪರಿ ಕಡಿಮೆ ಆಗಿಲ್ಲ, ಆದ್ರೂ ಮಧ್ಯಾಹ್ನ ಜೋರು ನೋಗಿಲ್ಲ. ಬರತೈತಿ ನೋಡ್ರಿ. ಹಂಗಂದ್ರೆ ಸಾನಿಯಾ ನೀಗ ಬಂದಿ ಸ್ಕೂಲಿಂತ್ರ? ಮಳೆ ಜೋರು ಐತದಲ್ಲ? ಯಾಕೆ? ಹೌದಾ? ಯಾಕೆ ಸಾನಿಯಾ ಯಾಕೆ? ಅಲ್ಲ ಛತ್ರಿ ಐತಲ್ ಕೈಯಾಗ. ಹೌದಾ? ಚಲೋ ಮಾಡಿದಾಳೆ ನಿಮ್ಮ ಮಮ್ಮಿ. ನೀಲದಿ ಇಲ್ಲ ಏನ್ರಿ? ಮಳೆ ಬಂದರೆ ನೋಡ್ರಿ ಪೈರಿ ಪೂರ ತೊಯ್ದು ಬಿಡ್ತಾವೆ. ನೀರೇನ್ರ ಅದು ನೀರೇನ್ರ ನಾವು ದೂಸ್ತಿಲ್ರಿಪ್ಪ ಅಂತ ಹೇಳಿದ್ರೆ ಅಲ್ಲೇ ಅವು ಇದು ಕಳ್ಬಿಡ್ತೀರಿ. ಮಾಸ ಅಂತ ಹರದಲ್ಲಕ್ಕೆ ಕಪ್ಪಿ ಜಂಡೆ. ಕಪ್ಪಿ ಜಂಡು ಕಟ್ತಂತ ಹೇಳಿದ್ರೆ ಕಾಲು ಪಟಕ್ ಸ್ತೀಪ್ ಹಾಕಾವ್. ಸುಮ್ಮನೆ ಅಷ್ಟ ಸಾಕು ಬಾ ಈಗ. ಮತ್ತು ಆಮೇಲೆ ಮಾಡೋಂತೀವ ಕೆಲಸ. ಮಳೆ ಒಂದು ಜೋರೈತೆ ಬಾ. ನೋಡ್ರಿ ಹೆಂಗೈತೆ ಎಲ್ಲ ಕಡೆ ಮಳೆ. ಸ್ವಲ್ಪ ಸ್ಟಾಪ್ ಆಗಿಲ್ರಿಪ್ಪ. ಫಸ್ಟ್ ಸ್ಕೂಲಿಂದ ಬರೋದು ತಮ್ಮನ್ನ, ನೆಕ್ಸ್ಟ್ ಬರೋದು ಸಾನಿಯಾ. ಸೊ ಏನ್ರಿಪ್ಪ ಅಂತ ಹೇಳಿದ್ರೆ ಈಗ ಇಬ್ಬರು ಸಾಲಿನಂತರ ಬಂದಾರವ್ರೆ. ಇಬ್ಬರು ಬಂದ್ರ ಅಂತ ಹೇಳಿದ್ರೆ ಮನ್ಯಾಗ ಅವ್ರು ಒಟ್ಟು ಸುಮ್ ಕುಂದ್ರಂಗಿಲ್ಲ, ಏನರ ಒಂದು ಕಿತಾಪತಿ ಮಾಡ್ತಿರ್ತಾರೆ. ಬರ್ರಿ ಇವತ್ತು ಏನು ಕಿತಾಪತಿ ಮಾಡಾಕತ್ತಾರ ನೋಡೋಣಂತೆ. ಏನು ಕಿತಾಪತಿ ಮಾಡಾತಿಲ್ಲ, ಮ್ಯಾಗಿ ಮಾಡ್ತೀರಾ? ನನಗೆ ಜಾಸ್ತಿ ಬೇಕು ನೋಡ. ಈಗ ಫಸ್ಟ್ ಮಾಡಾಕರ ಬಿಡೆ. ಮಾಡ ಬಿಟ್ಟಲ್ಲ ಬಿಡು, ನನಗೆ ಜಾಸ್ತಿ ಬೇಕು ನೋಡಿ. ಓ ತಮ್ಮನ್ನ ಜಾಸ್ತಿ ತಗೋ. ಪಪ್ಪ ತಗೋ ಜಾಸ್ತಿ ತಗೋ. ಜಾಸ್ತಿ ತಗೊಂಡಿದ್ಲ ಆಕಿ ಒಬ್ಬಕಿನ ತಿಂತಿದ್ದೆ ಜೇಟಲ ಹಚ್ಕೊಂಡ. ಈಗ ನನಗ ಸ್ವಲ್ಪ ಕೊಡ್ತಾಳಕಿ, ಅದಕ್ಕೆ ಅನ್ನತನ. ತಮ್ಮನ್ನ ಇಲ್ಲಿ ಮ್ಯಾಗಿ ಮಾಡತೈತೆ ಆಕಿನೇ. ಆಕಿ ಮಾಡಿದ್ರೆ ಸ್ವಲ್ಪ ಹೆಚ್ಚಿತ್ತು ಅಂತಾಳೆ, ನೀವು ಸ್ವಲ್ಪ ಕಡಿಮೆ ಕೊಡ್ತಾಳೆ. ಹೌದಲ್ಲ, ನಾನು ಸಣ್ಣಕ್ಕೆ ಇದೀನಿ.
ಸೆನಕಿಲ್ಲ ನಾ ದೊಡ್ಡಕ್ಕೆ ಆಗಿನಿ ನಾನು ಸಣ್ಣ ಪಾಪು ಅಲ್ಲ. ಏನಾಗಿ ತಮ್ಮನ್ನ ನನಗಂತೂ ಏನು ಗೊತ್ತಾಗೋದು ಹೋಗ ನಿನಗೇನು ಹೇಳ್ಬೇಕಂತೇಳಿ. ಸಾನಿಯಾ ಈಗ ಏನು ಮಾಡತ್ತೀನಿ ನೀನು? ಮ್ಯಾಗಿ ಒಳಗೆ ತತ್ತಿ ಹಾಕ್ತೇನೆ. ಹಾಂ ಕರಂದ್ರು ತತ್ತಿ ಮ್ಯಾಗಿ ಮಾಡ್ತೀನಿ ನೀನು? ಹೋಗ್ಬೇಡ್ರಿ ಹಿಂಗ ನೋಡ್ರಿ ಸಾನಿಯಾ ತಮ್ಮನ್ನ ಮನೆಗೆ ಬಂದ್ರಿಪ್ಪ ಅಂತ ಹೇಳಿದ್ರೆ ಒಂದು ಏನಾರ ಒಟ್ಟು ಮಾಡ್ತಾರೆ ಇವ್ರೆ. ಈಗೇನು ಮಾಡತ್ತ ಅಂತ ಹೇಳಿದ್ರೆ ಮ್ಯಾಗಿ ಒಳಗೆ ತತ್ತಿ ಹಾಕ್ತಾಳಂತೇನೆ. ನಾ ಏನಾರ ಚೇಂಜ್ ಮಾಡ್ಬೇಕಂತಿರ್ತೀನ ಮಮ್ಮಿ ಬೇಡ ಬೇಡ ಅದಿರ್ಲಿ ಅಂತ ಗಂಟು ಬಿಡ್ಬಿಡ್ತಾ. ನಿನಗೆ ಮ್ಯಾಗಿ ಬೇಕೆ? ನೀನು ಸಾದಾ ಮ್ಯಾಗಿ ಬೇಕೇನೆ? ನೀವೊಂದು ಕೆಲಸ ಮಾಡ, ತತ್ತಿ ತೆಗಿ ಮ್ಯಾಗಿ ಅಷ್ಟು ತಿಂದು ನೀನು. ಸಾನಿಯಾ ಇದು ಹೆಂಗೆ ಮಾಡ್ತೀನಿ ತತ್ತಿ ಮ್ಯಾಗಿ? ಈಗ ಇದ್ರಾಗ ಹಾಕಿ ತಿರುಗಿಸ್ತೀನಿ ನೋಡಪ್ಪ. ಏನು ಮಾಡ್ತಿ, ಏನು ಮಾಡಕತ್ತಿ? ನಿನ್ನ ತಲೆಗಿಂತ ವಿಚಾರ ಎಲ್ಲಿಂದ ಬರ್ತಾವೋ ನನಗದು ಅದು ಗೊತ್ತಾಗೋದಾಗ. ನನಗೂ ಜಸ್ಟ್ ಈಗ ವಿಚಾರ ಬಂತು, ನಾ ಸಾದಾ ಮ್ಯಾಗಿ ಮಾಡ್ಬೇಕಂತ ಇದ್ದೆ. ವಿಡಿಯೋ ಮಾಡ್ಕೊಂತ ನಡಿ ತತ್ತಿ ಇತ್ತ ಅದನ್ನು ಒಳಗೆ ಹಾಕ್ತೀನಿ. ಈಗ ಬರೀ ಸಾನಿಯಾ ಅಂತ ಇಲ್ಲಿ ಮ್ಯಾಗಿ ಮಾಡತ್ತಾಳ. ಈಗ ಹೊರಗಿಂದ ನೋಡ್ರಿ, ಹೊರಗೆ ನೋಡ್ರಿಪ್ಪ ಯಾವ ಪರಿ ಮಳೆ ಐತಿ, ಭಯಂಕರ ಮಳೆ ರೀಪ್ಪ. ಈ ಮಳೆ ಚಾಲು ಆಗಿ ಈಗ ಕಡಿಮೆ ಅಂದ್ರು ನೋಡ್ರಿ 4 ತಾಸಿನ ಮ್ಯಾಗತ್ತೆ. ಮಳೆ ಇರಲಿ ಚಳಿ ಇರಲಿ ಏನರ ಇರಲಿ ಟ್ರೈನ್ ಮಾತ್ರ ನೋಡ್ರಿ ಸ್ಟಾಪ್ ಆಗಂಗಿಲ್ಲ, ಹಂಗೆ ಹೋಗ್ತಿರ್ತಾವೆ ಬರ್ತಿರ್ತಾವು. ಮಮ್ಮಿ ದಾದಿ ಮಹೇಶ್ ಜೀವ ಅದಾರ ನೋಡಿ ಎಲ್ಲಾರ ಮ್ಯಾಗು. ಯಾಕೆ? ನಾ ಅಲ್ಲಿ ಕೆಳಗಿನ ಮನೆಗೆ ಛತ್ರಿ ಇಸ್ಕೊಂಡ್ ಬರಕ್ ಹೋಗಿದ್ದಲ್ಪ, ಅವಾಗ ಚುಮ್ಮರಿ ಕುಂತಿದ್ಲ ದಾದಿ ನಾ ಹೋಗಿ ಬರ್ರಿ ಅಂತ ಹೋಗೋ ಛತ್ರಿ ಇಸ್ಕೊಂಡು ಹೋಗ್ತೀನಿ ನಾಯಿ ಅಂತ ಹೇಳಿದೆ. ಬಾ ಇಲ್ಲಿ ಈಗೇನು ಹೋಗಿ ಇಲ್ಲೇ ಕುಂದಿರ್ ಮಳಿ ಬರತ್ತೆ ತೊಯ್ಸ್ಕೊಂತಿ ಚುಮ್ಮರಿ ತಿಂದು ಹೋಗಿ ಬಾ ಅಂತ ಹೇಳತ್ತಿದ್ಲ. ಬೇಡ ಇಲ್ಲಿ ನಮ್ಮ ಫ್ರೆಂಡ್ಸ್ ಅವ್ರೆಲ್ಲಾರು ನಿಂತಾರೆ ಹೋಗ್ತೀನಿ ದಾದಿ, ನಾ ಮತ್ತೆ ಮನೆಗೆ ಹೋಗಿ ಓದ್ಕೊಳ್ಳೋದೈತೆ ಅಂತ ಬಂದೆ. ಇದು ಸಾನಿಯಾ ಆಮ್ಲೆಟ್? ಹಾಪ್ಪ ಇದೆಲ್ಲ ಪೂರ್ತಿ ಒಂದ್ಸಲ ಬಂದಾದ್ಮೇಲೆ ತಿರುಗಿಸ್ ಹಾಕಿ ಅಲ್ಲಿ ಕಟ್ ಮಾಡ್ತೀನಿ. ಮತ್ತೆ ಮಾಡ್ತೇನೆ ಕ್ಲಿಪ್? ಇದ್ರಾಗ ಬರೋದಿಲ್ಲ ನೋಡಿಲಿ ಕೈ ಎಲ್ಲ ಇದು ತವಿ ಹಿಡ್ಕೊ, ಏನಾಗೋದಿಲ್ಲ. ಏನೋ ಹುಡುಗರು ಒಟ್ಟು ಏನರ ಹೊಸ ಮಾಡಕ್ ಹೋಗ್ತಾರೆ. ನೋಡಿರಿ ಸಾನಿಯಾ ತತ್ತಿ ನೋಡಿಲಿ ಹೆಂಗಾಗ್ಬೇಕಪ್ಪ ಅದ. ಇದಕ್ಕೆ ಏನಂತಾರ ಅದಕ್ಕೆ ಹೊತ್ತದ ಹೊತ್ತಿಲ್ಲ ಅದು ಕರೆಕ್ಟ್ ಆಗಿ ಬಂದೈತೆ. ಏನು ಕರೆಕ್ಟ್ ಆಗಿ ಬಂದಿತ್ತು ಏನೋ ಪೂರ ಹೊತ್ತದ. ಸುಮ್ಮನೆ ನೀ ಮಾಡ್ದಾಗ ಮಾಡಂಗಿಲ್ಲಕ್ಕಿ. ನೀ ರೆಸಿಪಿ ಮಾಡೋದಕ್ಕೆ ಇಕ್ಕಿ ಮಾಡೋದಕ್ಕೆ ಫರಕ್ ಭಾಳ ಐತಿ. ನೀ ಬಾಯಲ್ಲಿ ನೀ ಬಂದಾಗ ಹೇಳ ಏನ ಬ್ಯಾಂಗಲ್ ಬಂಗಾರಿ ಏನ ನಾ ಹೇಳಿದ್ ನಿನಗೆ ಹಾಡು ಕಲ್ಸಂತಲ್ಲ ರೆಸಿಪಿ ಕಲ್ಸಂತ ಹೇಳ್ತೀನಿ ನಾನು. ನೀ ಬಂದಾಕಿ ಮುಂದೆ ಬ್ಯಾಂಗಲ್ ಬಂಗಾರಿ ಅಂತಲ್ಲ. ಯಾರು ನಿಮ್ಮ ಮಮ್ಮಿ? ಇಷ್ಟು ಮಂದಿ ಪಾಲ್ ಇದೆ. ಅದನ್ನ ಬುರ್ಜಿ ಮಾಡ್ದಂಗ ಮಾಡ್ಬೇಕ. ಹಂಗ ಮಾಡಬಾರ್ದು ಅದ್ ತಿಂದಿದ್ದಿಲ್ ಪಪ್ಪ ನೀ. ಇಲ್ಲ ಅದಕ್ಕೆ ನಿನಗೆ ಗೊತ್ತಿಲ್ಲ ನೋಡೋದು. ನಾ ಮ್ಯಾಗಿಗೆ ಏನು ತಿನ್ನಕ್ಕೆ ಹೋಗಂಗಿಲ್ಲ ನಾನು. ನನಗೇನಿದ್ರು ಎಗ್ ರೈಸ್ ಬೇಕು, ರೊಟ್ಟಿ ಬೇಕು, ಬ್ಯಾಳಿ ಅನ್ನ ಬೇಕು. ಇದಲ್ಲ ನಾವು ಮ್ಯಾಗಿಗೆ ಇದಾರಲ್ಲ ಈಗ ನೋಡ ಹೊತ್ತೈತೇನೆ. ನೀ ಆಮ್ಲೆಟ್ ನೋಡಿದ್ರೆ ಬಿಜಿ ಆಗಿ ಮತ್ತೆ ಯಾಕೇನತ್ತೆ ತವಿ ಮ್ಯಾಕ ಇಟ್ಟೆ. ಅದಕ್ಕೆ ಹೇಳ್ತೇನೆ ಅಪ್ಲಿ ಮಾಡಕ್ಕೆ ಹೋಗ್ಬೇಡ ಅಂತೇಳಿ. ಅದನ್ನ ಹೇಗೆ ಮ್ಯಾಗಿ ಮಾತ್ರ ಗಮ್ಮನ ಆಗ್ತೈತಿ. ಅದ ತತ್ತಿಗಿತ್ತಿ ಎಲ್ಲ ಆಗೈತಿ. ಇವತ್ತು ನಾನು ಮ್ಯಾಗಿ ಬರೋಬ್ಬರಿ ಬಡಿತೇನೆ. ಕಲರ್ಫುಲ್ ಮ್ಯಾಗಿ ಆಗ್ತೈತಿ. ಇದಕ್ಕೇನು ಆಗಂಗಿಲ್ಲ ಉಳ್ಳಾಗಡ್ಡಿ ಗಿಳಾಗಡ್ಡಿ ಏನು ನನಗೆ ಇಷ್ಟ ಆಗೋದಿಲ್ಲ ಪಪ್ಪ ಅದು. ವಾರೇ ವಾ ಕ್ರಿಯೇಟಿವಿಟಿ ಮೈಂಡ್ ಸೂಪರ. ಮತ್ತೆ ಏನು ಮಾಡತ್ತಿ ನೋಡ್ರಿ ಸುಮ್ಮನೆ ಏನೋ ಕ್ರಿಯೇಟ್ ಮಾಡ್ತಾರೆ ಹೊಸದೊಂದು. ಈಗಿನ ಸಾನ್ಯಾಗ ಮಸ್ತ್ ಗಿರ್ ಅಂತ ಹೇಳ್ಬೇಕು. ಅದಕ್ಕೆ ಗಿರ್ಮಿಟ್ ಮಾಡ್ದಂಗೆ ಮಾಡ್ಬೇಕು ಅದಲ್ಲ. ಎಲ್ಲ ಈಗ ಮಿಕ್ಸ್ ಮಾಡ್ತೀನಿ. ನೀನು ಹಿಂಗೆ ಮಾಡ್ಬೇಕು, ಅದ್ರದ್ದೊಂದು ಸಪ್ರೇಟ್ ಮಾಡ್ಕೋಬೇಕು. ಅದು ಆಮ್ಲೆಟ್ ಹಾಕ್ಬಾರ್ದು. ಅದನ್ನೇ ಹಿಂಗೆ ತಿರುಗಿಸ್ಕೊಂಡೆ ಇದ್ರ ಹಾಕ್ಬಿಡ್ಬೇಕು. ಅದನ್ನು ಎಲ್ಲ ಕಡೆ ಹೋಗತ್ತ ತಾನೇ. ನಾನು ಫಸ್ಟ್ ಟೈಮ್ ಮಾಡಾಕತ್ತೇನೆ. ಫಸ್ಟ್ ಟೈಮ್ ಮೈಂಡ್ ಒಳಗೆ ಬಂದಿತ್ತು. ಇಂಥವೆಲ್ಲ ಮ್ಯಾಂಡ್ ಒಳಗೆ ಬರ್ಬೇಕು ನಿಮ್ಗೆ. ಅದು ಚಿಟ್ಟಿ ಮಳೆ ಒಳಗೆ ಫುಲ್ ಮ್ಯಾಗಿ ಏನ ಈಗ ಪ್ಲೇಟಿಗೆ ಹಾಕಿದಿ? ವಾವ್ ನೋಡ್ರಿ ಹೆಂಗೈತಿ ಇಲ್ಲಿ. ಇದು
ಇದು ಯಾರಿಗಿರಿಪ್ಪ ಅಂದ್ರೆ ಸಾನ್ಯಾಗಿ ಇದೆ. ಇವು ನೋಡ್ರಿ ಇದ್ರಾಗ ಇಟ್ಟು ಐತಿ, ಇದ್ರಾಗ ಇಟ್ಟು ಐತಿ, ಇದ್ರಾಗ ಇಟ್ಟು ಐತಿ. ಇದೆಲ್ಲ ಯಾರಿಗಿರಿಪ್ಪ ಅಂದ್ರೆ ತಮ್ಮನ್ನಾಗ, ನನಗೆ, ಸುಮನಿಗೆ ನೋಡ್ರಿ ಸಾನ್ಯಾಗ. ಹಾಕೋರಿ ಅಲ್ಲಿ ಈ ಮಾತು ಕರೆನ ಸುಳ್ಳು ತಮ್ಮನ್ನ ನೀ ಮಕ್ಕೊಂದರ ಮಕ್ಕೋ ಎಲ್ಲ ಕಂದ್ಬಿಟ್ಟು ನೋಡ್ರ ನೋಡು. ಆಕೆ ಹೆಂಗೆ ಮಾಡ್ತಾ ಗೊತ್ತಾನೆ, ಈ ಕಡೆ ನಮಗೆ ನೋಡ್ದು ಬಿಡಂಗಿಲ್ಲ, ಕಣ್ ತೆಗದ ಮಕ್ಕೊಂದು ಮಕ್ಕಳಂಗಿಲ್ಲ. ಅಂದ್ರೆ ಈ ಕಡೆ ಮುಕ್ಕೊಂದಂಗ ಆಗ್ಬೇಕು, ಇವ್ರು ಏನ್ ಮಾಡ್ತಾರ ಅಂತ ಹೇಳಿ ನೋಡ್ದಂಗ ಆಗ್ಬೇಕು. ಆಕಿ ಲೆಕ್ಕ ಹಂಗೈತೆ ಆಕಿದ. ಆ ಪಕ್ಕ ಚಾಲುಕ್ಕೆ ತಮ್ಮನ್ನ ಮದ್ವೆ ಆಕಿ. ಅದೇನ ಈಗ ನಮ್ಮನ್ನ ನೋಡಕತ್ತಾಳ. ಇನ್ನೂ ಮಕ್ಕೊಂದಿಲ್ಲಕಿ, ಡೊಂಗಿ ಮಾಡತ್ತಾಳಕಿ. ಡೊಂಗಿ ಆಕಿ ಏನ್ ನನ್ ಶೋಲ್ಡರ್ ಹಾಕೊಂಡ್ಕೊಂಡೆ ಹೌದಾ? ಕಳ್ಳಕಿ ನಂದ್ಯಾಕೆ ಹಾಕೊಂಡಿ? ನಂದ್ಯಾಕೆ ಹಾಕೊಂಡಿ? ಏನೋ ನಿಂದೆ? ಹೇಳಿದ್ರೆ ಏನೋ ಏನೋ ನಿಂದದ? ಹೌದೇ ನಾನು ಏನ ಅದು ಶಟ್ರ್ ಹಾಕಂತನಲ್ಲ, ನಾ ಏನ ತೆಳ್ಳಕ್ ಕಾಣ್ತೇನಂತೆ. ಅದಕ್ಕೆ ಸಂಬಂಧ ನಾ ಏನ ಇದು ದೊಡ್ಡ ಸಟ್ರ್ ಹಾಕಬೇಕಂತ ದಪ್ಪಗೆ ಹಾಕ್ಯನಂತ ದೀದಿ ಹಂಗ. ಹೌದಾ? ನಕ್ಕಲ್ಲಿ ಅದಕ್ಕೆ ಇನ್ ನಂದು ಹಾಕೊಂಡ್ಬಿಟ್ಟೆ ನೀನ? ಹಾ ಮತ್ ನಾ ಏನ್ ಹಾಕೋರ್ಲಿ, ನಾನು ತೊಂಡೆ ಹತ್ತಾಗತ್ತೈತಿ. ಇನ್ ಹಾಕೋ ಹಿಂಗ ಚುಕ್ಕ ಹಿಂಗ. ನೋಡ್ರಿ ಶೂಟರ್ ಸುಮನಂದು ಅಲ್ಲ, ತಮ್ಮನಂದು ಅಲ್ಲ. ನಾನು ನನಗೆ ಬೇಕಂತ ನಾ ತಮ್ಮಂದೇನಿ. ನೀವು ನೋಡಿದ್ರೆ ಈ ಕಡೆ ಸಾನ್ಯಾನ ಹೊಕ್ಕೊಂತಾಳೆ, ನೀನು ಹೊಕ್ಕೊಂತಿ. ಇವತ್ತು ನೋಡಿದ್ರೆ ತಮ್ಮನನ್ನು ಹೊಕ್ಕೊಂಡು ನಿಂತ್ಬಿಟ್ಟಾಳೆ. ಆಕೆ ನಾ ಹಾಕೊಂಡದ್ ನೋಡೇ ಇಲ್ಲ, ಅದಕ್ಕೆ ತುಂಬ ಹೊತ್ಕೊಂಡ್ ಮಕ್ಕೊಂಬಿಟ್ಟಾಳೆ ಈಕೆ ಗಪ್ಪನ ಹಾಕೊಂಡ. ಅದಿಲ್ಲ ಶಾಣ್ಯಾಕ್ ನೀನು. ಆತ್ರಿಪ್ಪ ಈಗ ಮಳೆ ಅಂತೂ ಸ್ಟಾಪ್ ಆತೆ. ಮಳೆ ಏನಾರ ಚಾಲು ಆಗಿತ್ತು ಅಂತ ಹೇಳಿದ್ರೆ ಅಲ್ಲೊಂದು ಡಬರಿ ಫಿಕ್ಸ್ ಇರ್ತೈತೆ ನನ್ನ ಕಾಲಿನ ಕಡೆ. ಎದಕ್ಕೆ? ನಿರಂತರ ಮಳೆಯಾಗುತ್ತಿರುವ ಕಾರಣ ಶಾಲಾ ಕಾಲೇಜೊಳಗೆ ರಜೆ ಅಂತೇಳಿ ಅದಲ್ಲ ಇರತ್ತಲ್ಲ. ಇದು ಮಳೆಯಲ್ಲಿದೆ, ಇದು ಸಾಯಂಕಾಲ ಅಂತಿದೆ. ಸಾಯಂಕಾಲ ಸ್ಕೂಟಿ ಇದಕ್ಕೆ ಏನಂತಾರಲ್ಲ? ಸೈಕ್ಲಾನ್. ಇದಕ್ಕೆ ಏನಂತಾರಲ್ಲ? ಸಾಯಂಕಾಲವನ. ಇದು ಸಾಯಂಕಾಲವನ ಅಂತಿದ್ದಾನೆ. ಸಾಯಂಕಾಲನ ಅಲ್ರಿ, ಸೈಕ್ಲಾನ್. ಸೈಕ್ಲಾನ್ ಹೌದು ಬಿಡ. ಏನೋ ಒಂದು ಇನ್ನೂ 5 ದಿನ ಅಂತಾನೆ ಇದೆ. ಇನ್ನೂ 5 ದಿನ ಆದ್ಮ್ಯಾಗ ಇದೆ ಸ್ಟಾಪ್ ಆಗದಂತಾನೆ. ಆದ್ರ ಎಷ್ಟರ ಬರ್ಲಿ ಇದು, ರಾತ್ರಿ ಮಾತ್ರ ಬರಬಾರ್ದು, ಹಗಲ್ ಎಷ್ಟರ ಬರ್ಲಿ ನಡ್ತೈತಿ. ರಾತ್ರಿ ಬಂದಂದ್ರ ನಮಗ ಪ್ರಾಬ್ಲಮ್ ನೋಡ್ರಿ ಮಕ್ಕಳದ. ಬೆಳಿಗ್ಗೆ ಬಂದ್ರೆ ನಡೀತೈತಿ, ರಾತ್ರಿ ಮಳೆ ಬಂದ್ರೆ ನಾಳೆ ಶಾಲೆ ಸುಟ್ಟಿ ಕೊಡ್ತಾರೆ. ನೋಡ್ರಿ ನಮ್ಮ ಮನೆ ಇರೋದು ಇಷ್ಟ ಇದೆ. ನಮ್ಮ ಮನೆ ಇಷ್ಟ ಐತ್ರಿ, ಬರೀ ಒಂದ ರೂಮ್. ಇಲ್ಲಿಗೆ ಏನೈತ್ರಿಪ್ಪ ಅಂದ್ರೆ ಅಲ್ಲಿ ನಾ ಮಕ್ಕೊಂತೀನಿ, ಇಲ್ಲಿ ಸುಮನ್ ಮಕ್ಕೊಂತಾಳ್ರಿ, ಇಲ್ಲಿ ತಮ್ಮನ ಅಂತ ಮಕ್ಕೊಂದಾಳೆ. ಆಮ್ಯಾಗ ಸಾನ್ಯಾಲ್ ಮಕ್ಕೊಂತಾಳೆ ಅಂತಂದ್ರೆ ಇಲ್ಲಿ ಮಕ್ಕೊಂತಾಳೆ ನೋಡ್ರಿ. ಸಾನ್ಯಾನ ಜಾಗ ಆಗಿದೆ, ಹಿಂಗೆ ಉದ್ದು ಮಕ್ಕೊಂತಾಳೆ ಆಕಿ. ಸಾನ್ಯಾ ಮಕ್ಕೊಂದ ಅಂತ ಹೇಳಿದ್ರೆ ಸಾನ್ಯಾನ ನನ್ನ ಕಾಲಿಗೆ ಬಂದು ಟಚ್ ಆಗಿರ್ತಾವೆ. ಮತ್ತು ಸಗಿ ಸಾನ್ಯಾ ಅಂತ ಇರ್ತೇನೆ ನಾನು. ಇಷ್ಟ ರೂಮ್ ನಮಗೆ ಹೆಂಗೈತೆ ಗೊತ್ತೇನ್ರಿ? ಈಗ ರಾತ್ರಿ ನಾವು ಮಕ್ಕಳಾಗತ್ತೀವಲ್ಲ ಬೆಡ್ರೂಮ್, ಬೆಳಗ್ಗೆಲ್ಲ ಎದ್ವಿವಲ್ಲ ಕಿಚನ್ ಕಡೆ ನಿಂತ್ವಲ್ಲ ಕಿಚನ್ ರೂಮ್, ಆಮೇಲೆ ಊಟ ಮಾಡಕ್ಕೆ ಇಲ್ಲಿ ಎಲ್ಲಾರು ಕುತ್ಕೊಂಡ್ವಿವಲ್ಲ ಡೈನಿಂಗ್ ಹಾಲ್, ಸುಮ್ಮನೆ ಎಲ್ಲಾರ ಸ್ವಲ್ಪ ಟೈಮ್ ಪಾಸ್ ಮಾಡಕ್ಕೆ ಅಲ್ಲಿ ಮೊಬೈಲ್ ಹಾಲ್ ಅದ. ಇಷ್ಟ ಐತ್ ನೋಡ್ರಿ ರೂಮ್ ಒಳಗ. ಒಂದೇ ರೂಮ್ ಒಳಗೆ ಎಲ್ಲ ನೋಡ್ಬೋದ್ರಿ ನಾವು. ಹಂಗೈತ್ರಿ. ದೊಡ್ಡ ಮನಿ ಇದ್ದಿದ್ರೆ ಇಷ್ಟ ಎಂಜಾಯ್ ಮಾಡ್ತಿದ್ವಿ, ಗೊತ್ತಿಲ್ಲ ಅಲ್ಲಿ ಅಂತೂ ಭಾರಿ ಎಂಜಾಯ್ ಮಾಡ್ತೀವಿ ನಾವು. ಹೌದಲ್ಲ? ಅಷ್ಟರೊಳಗೆ ಜಗಳ ಆಡ್ಕೊಂಡು ನೀವು ಎಂಜಾಯ್ ಮಾಡ್ತೀರಿ. ನಿಮ್ಮ ಮಮ್ಮಿ ಮಸ್ತ್ ಅಡುಗೆ ಮಾಡ್ತಾಳೆ, ತಮ್ಮನ್ನ ಏನು ಮಾಡ್ತಾಳೆ, ಮಮ್ಮಿಗೆ ಗಿಡ್ಡಿ ಅಂತೇಳಿ ಕಾಡಿಸ್ತಾಳೆ. ಗಿಡ್ಡಿ ಅಂತ ಕಾಡಿಸ್ತಾಳ ಮತ್ತು ಉಣ್ತಾಳ. ನಾ ಮಾಡಿದ್ದೆಲ್ಲ ಚಲೋ ಐತ. ಮಮ್ಮಿ ಗಿಡ್ಡಿ ಇಲ್ತವ, ಮಮ್ಮಿ ನೀನು ಈಗ ಏನು ತಗೋ, ನೀಗ ಗಿಡ್ಡಿಲ್ಲ, ಈಗ ನೀವು ದಾಗತ್ತಿ. ಆತ. ಸೊ ನೋಡ್ರಿ, ನಾವು ಇನ್ನೊಂದು ಮನೆ ನೋಡೋಕೆ ಕಾರಣ ಏನ್ರಿಪ್ಪ ಅಂತ ಹೇಳಿದ್ರೆ ಇದೆ. ಇಷ್ಟ ಮನೆಯೊಳಗೆ ನಮಗೆ ಸರಿಯಾಗಿ ಆಗತ್ತಿಲ್ಲ, ಮಕ್ಕಳಾಕ ಹೇಳಾಕ ಕುಂದ್ರಾಕ ಆಗತ್ತಿಲ್ಲ ಅಂತೇಳಿ ಇನ್ನೊಂದು ಮನೆ ನೋಡಾಕತ್ತೇವೆ ನಾವು. ನೋಡೋಣ ಏನು ಆಕೈತಿ. ಅವ್ರು ಮತ್ತೆ ಇನ್ನೂ ಹಚ್ಚಿಲ್ಲ ರೀ ಫೋನ್? ಇಲ್ಲ, ಅವ್ರು ಹೇಳ್ದೆ ಅಂತ ಹೇಳಾರ. ಅವ್ರು ಹೇಳೋ ಮಟ್ಟ ವೇಟ್ ಮಾಡೋಣ. ಆಮ್ಯಾಗ ನಾವು ರೊಕ್ಕನ ಅಡ್ಜಸ್ಟ್ ಮಾಡ್ಬೇಕು ಇನ್ನೂ. ಫೋನ್ ಕಾಲ್ ಬರಲ್ರಿ. ಫೋನ್ ಕಾಲ್ ಬಂತಂದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ರೊಕ್ಕದ ಬಳಕ ವಿಚಾರ ಮಾಡೋಣಂತ. ಫಸ್ಟ್ ಅವ್ರದ್ದು ಏನು ಆ ಕಡೆ ಅಂತ ಬರ್ತೈತೆ ನೋಡೋಣ. ಹೌದಿಲ್ಲ? ಹಾಗಾದ್ರೆ ಅನ್ನಕ್ಕೇನೆ ಸ್ವಲ್ಪ ಕಡಿಮೆ ಮಾಡಿದ್ರೆ ಚಲೋ ಆಕೈತಿ. ಇಲ್ಲಪ್ಪ ಅಂತಂದ್ರೆ ಏನು ಮಾಡೋಕೆ ಬರೋಂಗಿಲ್ಲ. ನೋಡೋಣ ರೊಕ್ಕದ ವ್ಯವಸ್ಥೆ ಏನರ ಕರೆಕ್ಟಾಗಿ ಆತಪ್ಪ ಅಂತ ಹೇಳಿದ್ರೆ ಅಲ್ಲೋಗಿ ಹಿಡಿಯೋಣ ಇರೋಣಂತೆ. ಇಲ್ಲಪ್ಪ ಅಂತ ಹೇಳಿದ್ರೆ ಅದು ವಿಚಾರ ಏನರ ಮುಂದೆ ಮಾಡೋಣಂತೆ. ಆಯ್ತು ರೀ. ಈಗ ನೋಡ್ರಿ ಟೈಮ್ 9:30 ಆಗೈತಿ. ಇವತ್ತು ನಾವು ಯಾರು ಊಟ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಸಂಜೆ ಮುಂದೆ ಮ್ಯಾಗಿ ತಿಂದ್ವಿ. ಮಸ್ತ್ ಇತ್ತು. ಸಣ್ಣ ಕರಿ ಹೇಳ್ಬೇಕಂತ ಹೇಳಿದ್ರೆ ಅದು ಟೇಸ್ಟ್ ಆಗಿಲ್ಲ. ಅದ್ರೊಳಗೆ ಉಳ್ಳಾಗಡ್ಡಿ, ಟಮಾಟಿ, ಆಮ್ಯಾಗ ಕ್ಯಾಬೇಜ್ ಗಿಬೇಜ್ ಹೆಚ್ಚಾಗಿ ಏನು ತಿಂತೇವಲ್ಲ ಮ್ಯಾಗಿ ಆದ್ರೂ
ಮಸ್ತ್ ಅನಿಸ್ತೈತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಗಿ ಮಾಡಿದ್ನಲ್ಲ ಹಂಗೆ ಮಾಡಬಾರ್ದು. ನಾ ಮಾಡಿದ್ನಲ್ರಿ ಮೊನ್ನೆ, ನೀ ಮಸ್ತ್ ಮಾಡಿದ್ದಿ ಬಿಡ. ಬಟಾಣಿ, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಎಲ್ಲ ಹಾಕಿ ಒಂದು ಸೈಡ್ ಮ್ಯಾಗಿ ಕುದಿಯಾಕಿಟ್ಟು ಅವನ್ನೆಲ್ಲ ಈ ಕಡೆ ಮತ್ತು ಇದನ್ನ ಮಾಡ್ಕೊಂಡು ಮಾಡಿದ್ನಲ್ಲ, ಸೇಮ್ ಮಸ್ತ್ ಆಗಿತ್ತು. ಅದಿಲ್ಲ ಅದು ಮಸ್ತ್ ಆಗಿತ್ತು. ಸಾನ್ಯಾ ಮಾಡಿದ್ ಪೂರ ಸುಕ್ಕಾಗಿತ್ತು, ಅದ್ರಾಗ ಶೇರ್ವಾ ಇಲ್ಲ ಏನಿಲ್ಲ. ಮ್ಯಾಗಿ ಒಳಗೆ ಸ್ವಲ್ಪ ಸೇರ್ವ ಇತ್ತಂದ್ರೆ ರುಚಿ ಆಗದ. ಇದು ಸುಕ್ಕ ಸುಕ್ಕ ಆತ ಚಲೋ ಆಗಂಗಿಲ್ಲ. ಮಮ್ಮಿ ಗುಡ್ಗಳ ನೀವು ಮುಚ್ಕೊಂಡು ಮಕ್ಕೋ. ತಮ್ಮನ್ನ ಈಗ ನಾವು ಬ್ಯಾರೆ ಮನೆಗೆ ಹೋಕ್ಕೇವಿ ಹೌದಿಲ್ಲ? ನಿನಗೆ ಖುಷಿ ಆಕೈತಿ ದುಃಖ ಆಕೈತಿ? ದುಃಖ ಆಗತೈತಿ. ಎದಕ್ಕೆ ಹೇಳಿ ಪಪ್ಪ, ಇಲ್ಲ ಪುಪ್ಪು ಮತ್ತು ಬೆಳೆಮ್ಮಿ, ಚೇರಪ್ಪ, ನಜ್ಮಪ್ಪ ಎಲ್ಲರೂ ಅದಾರ, ಮತ್ತು ನರಸಿಂಹಪ್ಪ, ಸಪ್ಯಪ್ಪ ಎಲ್ಲಾರು ಅದಾರ. ನಾವು ನೋಡಿದ್ರೆ ಅಲ್ಲ ಉಂಟು ನಮ್ಗೆ ದುಃಖನ ಆಗಾಕತ್ತೈತಿ, ಅಳುನ ಬರತೈತಿ. ಬೇಡ, ನೀನು ಅದು ಬೇಡ. ಮಮ್ಮಿ ಅದು ಬ್ಯಾರೆ ಮನೆಗಿನ ಏನ್ ಬ್ಯಾಡ ಬಿಡ. ನಾವ್ ಸಣ್ಣದಿದ್ರು ಇಲ್ಲೇ ಚಲೋ ಐತಿ. ನಾವೇನ್ ಹಗಲಿಪ್ಪು ತಾಸು ಇಲ್ಲೇ ಇರೋದಿಲ್ಲ. ಇರೋದಿಲ್ಲ ಖರೆ ಸಾನ್ಯಾ. ಆದ್ರೆ ನಮಗೆ ಯಾರ ಗೆಸ್ಟ್ ಮನೆಗೆ ಬಂದ್ರೆ ಅದು ಎಲ್ಲ ಪ್ರಾಬ್ಲಮ್ ಆಕತಿ. ಮತ್ತು ನಮಗೆ ಇಲ್ಲಿ 4 ಜನ ಮಕ್ಕೊಳಕ್ಕೆ ಕುಂದ್ರಕ್ಕೆ ಅದಕ್ಕೆ ಭಾಳ ಪ್ರಾಬ್ಲಮ್ ಆಕತ್ತೈತಿ. ನೀವು ಬರ್ಬರ್ತಾ ದೊಡ್ಡರ ಆಕತ್ತಿದ್ರೆ ಇಷ್ಟ ಮನೆಯೊಳಗೆ ಮತ್ತೆ ಎಷ್ಟು ದಿನ ಅಂತ ಇರೋದವ. ಅದು ನಾವು ನೋಡ್ಬೇಕಂತಾನೆ ಹೇಳಿ ಹೋಗಿಲ್ಲ ನಾವು ಇವತ್ತು. ಅಲ್ಲಿ ನಿನ್ನ ಶಾಲೆ ಫೀ ತುಂಬ ಬರಾಕತ್ತಿದ್ವಲ್ಲ, ನಿಮ್ಮ ಶಾಲೆ ಬಿಟ್ಟು ಸ್ವಲ್ಪ ಮುಂದೆ ಬಂದಿವಿ ನಾವು. ಅಲ್ಲಿ ಪಪ್ಪ ಫ್ರೆಂಡ್ ಸಿಕ್ರೊಬ್ರು, ಅವರು ಇವರು ಮಾತಾಡ್ಕೊಂತ ನಿಂತಾಗ ಅವ್ರು ಹೇಳಿದ್ರಂತ, ಈ ಕಡೆ ಯಾಕೆ ಬಂದಿ ಅಂದಾಗ, ಇಲ್ಲ ನಾನು ಒಬ್ರಿಗೆ ಮನೆ ತೋರ್ಸಕ್ಕೆ ಬಂದೀನಿ, ಇಲ್ಲಿ ಅದು ಒತ್ತಿ ಐತಿ ಮನೆ ಅಂತ ಅಂದಾಗ ಪಪ್ಪ ತಲೆ ಬಂದತ್ತದೆ. ತಡಿ ನಾವು ಮತ್ತು ಒತ್ತಿ ಮನಿನ ನೋಡಾಕತ್ತಿದ್ವಿ, ಮತ್ತು ಹೆಂಗೈತೆ ಮನೆ ನೋಡೋನ್ ತಡಿ ಅಂತೇಳಿ ಪಪ್ಪ ಹೋಗಿ ನೋಡ್ಕೊಂಬಂದ್ರೆ ಅದನ್ನ ಮನೆ. ಆದ್ರೇನು ಅದು ಅವರು ವಿಡಿಯೋ ಮಾಡೋಕೆ ಅಲೋ ಕೊಡಲಿಲ್ಲ ಅಂತ ನಾನು ವಿಡಿಯೋ ಮಾಡ್ಕೊಂಡು ಬರ್ತಿದ್ದೆ ಅದನ್ನ. ಅಂದ್ರೆ ಮಾಲಕರು ಈ ಊರಾಗ ಇರೋದಿಲ್ಲ ಅಂತ, ಅವ್ರು ಬೇರೆ ಊರಾಗ ಅದಾರಂತ. ಒಟ್ಟು ನಮಗಂತ್ರ ಆ ಮನೆ ಇಷ್ಟ ಆಗೈತಿ, ಚಲೋ ಐತಿ. ಒಂದು ಬೆಡ್ರೂಮ್ ಐತಿ, ಹಾಲ್ ಐತಿ, ಆಮೇಲೆ ಒಂದು ಕಿಚನ್ ಐತಿ, ಎಲ್ಲ ಅನುಕೂಲ ಮಸ್ತ್ ಐತಿ. ಅದು ಮನಿ ಚಲೋ ಐತಿ, ಏರಿಯಾ ಚಲೋ ಐತಿ, ಅಲ್ಲಿ ಗಾರ್ಡನ್ ಐತಿ, ಸೈಲೆಂಟ್ ಐತಲ್ಲಿ ಏರಿಯಾ ಅಂತ್ರ. ಅಲ್ಲಿ ಇಲ್ಲಿ ಹಂಗ ಸೇಮ್. ಅಲ್ಲಿ ಏನ್ ಚಲೋ ಇದ್ರು ಇಲ್ಲೆಷ್ಟು ಚಲೋ ಆಗೋದಿಲ್ಲ ಅಲ್ಲಿ. ನಮ್ಗೆ ಹಂಗೆ ಅನ್ನಿಸ್ತೈತಿ. ಆದ್ರೆ ಏನು ಮಾಡ್ಬೇಕು, ಇದಕ್ಕೊಂದು ಸ್ವಲ್ಪ ದೊಡ್ಡ ಮನೆ ಇದ್ರನ್ನ ಚಲೋ ಅನ್ನಿಸ್ತೈತಿ ಅಂತ ನಾವು ಅಂತೀವಿ. ನಾವೇನು ಹೋದ್ರೆ ಅಲ್ಲಿ ದಾದಿ ಮನೆಗೂ ನಿಮ್ಮ ಶಾಲೆಗೆಲ್ಲ ಮತ್ತೆ ಅಲ್ಲಿ ಇದಾಕತ್ತೆ. ನಾವು ಅದನ್ನೇ ಮಾತಾಡ್ಕೊತ ಬಂದೀವಿ ನೋಡಿ. ಅಮ್ಮಾರ ಮನೆಗೆ ಆರಾಮ್ ಹೋಗ್ಬೋದು ಬರ್ಬೋದು, ನಾವು ಇಲ್ಲೇ ಸಮೀಪ ಐತಿ ಅಂಥೇಳಿ ಅದ ಮಾತಾಡ್ಕೊತ ಬಂದೀವಿ. ಅವ್ರು ಅಂದ್ರೆ ಮಾಲಕರು ಇನ್ನೂ ಫೋನ್ ಹಚ್ಚಿ ಹೇಳ್ತಾರೆ ನಮ್ಗೆ. ನೋಡೋಣ, ವಿಚಾರ ಮಾಡೋಣ. ಅದಕ್ಕೂ ಒಮ್ಮೆ ಆಗಂಗಿಲ್ಲ, ಅದಕ್ಕೂ ರೊಕ್ಕ ಎಲ್ಲ ಬೇಕು. ನಾವು ಹೇಳೋ ಬಜೆಟ್ ಮಾಡೋದು ನೋಡೋದಂತೆ ಅಲ್ಲ, ನಾವು ಹೇಳೋ ಬಜೆಟ್ಗೆ ಅವ್ರಿಗೆ ಹೊಂದಿತ್ತಂದ್ರೆ ಅಷ್ಟೇ ಇದನ್ನ ಮಾಡೋದು. ನಾವಂತ್ರಿ ಈಗ ಅವ್ರು ಇದ್ರಿಗೆಲ್ಲ ಪಪ್ಪನ ಫ್ರೆಂಡ್ ಇದ್ರಿಗೆ ಪಪ್ಪ ಎಲ್ಲ ಹೇಳಿ ಬಂದಾರ, ನಮ್ದು ಇಷ್ಟಿಷ್ಟು ಐತಪ್ಪ, ಮತ್ತು ಅದು ಹೊಂದಿಸ್ಬೇಕಂದ್ರೆ ಭಾಳ ಕಷ್ಟ ಐತೆ ನಮಗೆ, ಹೆಂಗಾರ ಮಾಡಿ ಹೊಂದಿಸ್ತೀವಿ, ಆದ್ರೆ ಇಷ್ಟು ಬಜೆಟ್ ಇರ್ಬೇಕು ನೋಡು ಅಂತಂದು ಹೇಳಿ ಬಂದಾರೆ. ಅವ್ರ ಮಾಲಕರ ಜೋಡಿ ಮಾತಾಡಿ ನಿಮಗೆ ಫೋನ್ ಹಚ್ತೀನಿ ತಗೋ ಅಂತ ಹೇಳ್ಯಾರ ಅವರು. ನೋಡೋಣ ಏನೇನು ಆಕತ್ತೆ. ಪಾಟಿ ಮೇಲೆ ಪಾಟಿ, ನಮ್ಮ ಸಾಲಿ ಸೂಟಿ. ಸಮಯ ಮುಂಜಾನೆ 10:30. ಈಗ ನಾ ಫ್ಲವರ್ ಪಲ್ಯ. ಹಾಂ ರೀ, ಫ್ಲವರ್ ಪಲ್ಯ, ಬ್ಯಾಳಿ ಸಾರು, ಅನ್ನ, ರೊಟ್ಟಿ. ಹಂಗಂದ್ರೆ ಈಗ ಬೆಳಗ್ಗೆ ನಾಷ್ಟ ಇಲ್ಲ, ಡೈರೆಕ್ಟ್ ಊಟನೇನು? ಮತ್ತೆ ನಾಷ್ಟ ಊಟ ಮಾಡ್ಕೊಂಡು ಕುಂದಿರ್ತೀರಿ. ಮೊಮ್ಮಕ್ಳು ಊಟ ಮಾಡಿಬಿಟ್ರೆ ಮತ್ತೆ ಮಧ್ಯಾಹ್ನ ಚಿಂತೆ ಬಿಡ್ತೈತಿ. ಈಗ ಆಗೇ ಬಿಡ್ತಾನ ಫೈನಲ್. ನಿನ್ನೆ ರಾತ್ರಿ ಸ್ವಲ್ಪ ಹೊತ್ತು ಮಳೆ ಆತು, ಆಮ್ಯಾಗ ಕಡಿಮೆನೂ ಆತ್ರಿ. ಆದರೆ ಈಗ ನೋಡ್ರಿ ಬೆಳಿಗ್ಗೆದ್ದು ಯಾವ ಪರಿ ಮಾಡಾಗೈತಿ. ಮಳೆ ಮಾತ್ರ ಯಾವಾಗ ಬೇಕಾದಾಗ ಆಗ್ಬೋದು ರೀ, ಮಾಡ ಮಾತ್ರ ಸಿಕ್ಕಾಪಟ್ಟಿ ಐತಿ. ಆಮ್ಯಾಗ ಇನ್ನೊಂದು ವಿಶೇಷ ಏನ್ರಿಪ್ಪ ಅಂತ ಹೇಳಿದ್ರೆ, ನಮ್ಮ ತಮ್ಮನ್ನ ಇವತ್ತು ಫುಲ್ ಖುಷಿ ಅದಾಳ್ರಿ. ಯಾಕಂತ ಹೇಳಿದ್ರೆ ಇವತ್ತು ಆಕಿದ ಸಾಲಿ ಸೂಟಿ ಐತಿ. ನಾವು ತಾಟ್ ಇಡಕ್ಕೆ, ಗ್ಲಾಸ್ ಇಡಕ್ಕೆ ಅವೇನು ಬರ್ತಾವಲ್ಲ ಸ್ಟ್ಯಾಂಡ್ ತೊಗೊಂಡು ಒಂದು ತರ್ರಿ. ಈಗೇನು ಬೇಡ ಸದ್ಯ ತೊಗೊಳೋದು, ಈಗೇನು ಬೇಡ ನೋಡ್ರಿ. ನಮ್ಮ ಮನೆ ಒಳಗೆ ಗ್ಲಾಸ್, ವಾಟೆ ಗೀಟೆ ನಾವು ಎಲ್ಲಿಟ್ಟೇವೆ ಅಂತ ಹೇಳಿದ್ರೆ ಇಲ್ಲಿಟ್ಟೆ ನೋಡ್ರಿ, ಸ್ವಲ್ಪ ಒಳಗೆ ಇರೋ ಸ್ವಲ್ಪ ಅದ ನಮ್ಮ ಕಡೆ ಸಾಮಾನು. ಮತ್ತು ಅಲ್ಲೇ ಅಲ್ಲೇ ಅಡ್ಜಸ್ಟ್ ಮಾಡಿದ್ವಿ ನಾವು. ಸ್ವಲ್ಪ ಅನ್ನೋಕೇನು ಒಂದು 5 ಚರಿ ಇರ್ಬೇಕಾ? 3 ಚರಿಗೆ. ಎಷ್ಟು? 3 ಚರಿಗೆ ಹೆಂಗೆ? ಇಲ್ಲ 3, ಇದು ಒಂದು 4. 5, 4 ಅದು 4 4 ಚರಿಗೆ. 4 ಚರಿಗೆ ಒಂದು 10 ಗ್ಲಾಸ್ ಇರ್ಬೇಕು. 2 ಗ್ಲಾಸ್ ದೊಡ್ಡವು ಚಾ ಕುಡಿಯೋ, ಒಂದು 4, ಒಂದು ಸಣ್ಣ ಹಿಡಿದು ಒಂದು 6 ಅದಾವ ಚಾ ಕುಡಿಯವು. ಆಮೇಲೆ ಒಂದು ತಾಟ್ ಒಂದು 8 ಅದಾವ ಅಷ್ಟ. ಆಮ್ಯಾಗ ಮಣ್ಣಿನ ಕಪ್ ಅದಾವು 6 ಐತದಲ್ಲ ಮಣ್ಣಿನ ಕಪ್ 6 ಅದಾವು. 6 ಅದಾವನ. ಆಮೇಲೆ ಡಬರ್ ಒಂದು 4 ಅದಾವು. ಗುಂಡಿ ಒಂದು ಅದ, ಡಬ್ರ್ಯಾಗ 2 ಕುಲ್ದ ಕೊಟ್ಟು ತೊಗೊಂಡೇನೆ. ಆಮೇಲೆ 2 ಗುಂಡಿ ಕುಲ್ದ ಕೊಟ್ಟು ತೊಗೊಂಡೇನೆ. ಒಂದ ಗುಂಡಿ ಇದ್ದದ್ದು ಇದು
ಅವ ನಮ್ ಸ್ಟ್ಯಾಂಡ್ ಇತ್ತಲ್ಲ ಮನೆಗೆ ಮದುವೆ ಕೊಟ್ಟ ಸ್ಟ್ಯಾಂಡ್ ಅದೆಲ್ಲ ಮುರಿದಿತ್ತು. ಅಮ್ಮ ಇಲ್ಲಿ ತಗೊಂಬಂದ್ರು ಒಂದ್ಸರ, ಅದನ್ನ ಹಾಕಿ ಆ ಸ್ಟ್ಯಾಂಡ್ ಹಾಕಿ ಈ ಗುಂಡಿ ತಗೊಂಡಲ್ಲಿ ಬಂಡದ ಅಣ್ಣರ ಕಡೆ. ಇದೊಂದ್ ಗುಂಡಿ, ಆ ಸ್ಟ್ಯಾಂಡಿನ ಬದ್ಲು ಈ ಗುಂಡಿ ಬಂದೈತಿ. ಆಮೇಲೆ ಕರೆ ಹೇಳ್ಬೇಕಂದ್ರೆ ಇಲ್ಲಿ ಹೆಂಗೈತೆ ನೋಡ್ರಿ, ನಿನ್ನ ಮದ್ಯಾಗ ಕೊಟ್ಟಿರುವಂಥ ಸಾಮಾನು ನಾವು ಇನ್ನೂ ಮಟ್ಟ ಒಂದು ಯೂಸ್ ಮಾಡಕತ್ತಿಲ್ಲ, ಏನು ಮಾಡಕತ್ತೀವಿ. ಇಲ್ಲ ಒಂದೇ ಇಲ್ಲ. ಅವಾಗೇನು ಅವ್ರು ಹೆಚ್ಚಿಗೆ ಕೊಟ್ಟಿಲ್ಲ, ಹೆಚ್ಚಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಅವನಷ್ಟ ಕೊಟ್ಟಿದ್ದನ್ನ ಅಷ್ಟ ನಾವು ಇನ್ನೂ ಮಟ್ಟ ಯೂಸ್ ಮಾಡಕತ್ತಿಲ್ಲ. ಅದ್ರಾಗ ಏನ್ ತಕೊಂಡಿಲ್ಲ, ತಕೊಂಡಿದ್ದೇನಂತ ಹೇಳಿದ್ರೆ ಒಂದು ಕುಂದ್ರಮಣಿ ತಕೊಂಡಿತ್ತು. ಆಮೇಲೆ ಕೊಬ್ಬರಿ ತುರಿಯೋದ ಇನ್ನ ಐತ ಆ ಮನಿ ಒಳಗ. ಕೊಬ್ಬರಿ ತುರಿಯೋದು ಹಿಂಗೆ ಉದ್ದಂದಿಷ್ಟ ಹತ್ರ ಐತಲ್ಲ ಈಗ ಅಲ್ಲಿ ಯೂಸ್ ಮಾಡತ್ತಾರಲ್ಲ ಅದೊಂದು. ಆಮೇಲೆ ಆ ಬಾಂಡೆ ಸ್ಟ್ಯಾಂಡ್ ಇಡೋದೊಂದು, ಒಂದೆರಡು ಸ್ಟೀಲಿನ ಸಕ್ರೆ ಡಬ್ಬಿ ಇಂಥವೆಲ್ಲ ಇಲ್ಲದಾವಲ್ರಿ ಇವು ಅರ್ಧ ಡಜನ್ ಕೊಟ್ಟತ್ರ. ಇವನ್ನ ಅರ್ಧ ಡಜನ್ ತಕೊಂಡ್ವಿ ನಾವು. ಆಮೇಲೆ ಏನಂತ ಹೇಳಿದ್ರೆ ಸಕ್ರೆ ಅದನ್ನೆಲ್ಲ ಹಾಕಾಕ ಅಂದ್ರೆ ನಾವು ಹಳೆ ಅಡಿಗೆ ಮನೇಲಿ ಹೊಸ ಅಡಿಗೆ ಮನೆ ಶಿಫ್ಟ್ ಆದ್ವಿ ನೋಡ. ಅವಾಗ ಅಲ್ಲಿ ತಳಗಿನ ಮನೆಗೆ ಇದ್ದಾಗ ಅಲ್ಲೇನ್ ಹೋಗಿ ನಡಂಗಿಲ್ಲ, ಏನಿಲ್ಲ, ಒಲಿ ಇಲ್ಲ, ಏನಿಲ್ಲ, ಚಲೋ ಇರ್ತಾವು ಎಲ್ಲ. ಪ್ಲಾಸ್ಟಿಕಿನ ಡಬ್ಬಿ ಏನ್ ಇಟ್ಕೊಂತ ಕುಂದ್ರದಂತೇಳಿ ಆಪನು ಒಂದಿಷ್ಟು ತಕೊಂಡ್ವಿ ಡಬ್ಬಿನ, ಸ್ಟೀಲಿನ ಡಬ್ಬಿ. ನಮ್ಮ 6 ತಕೊಂಡ್ವಿ. ಅಷ್ಟು ತಕೊಂಡ್ ನಾವೆಲ್ಲ ಸ್ಟೀಲಿನ ಡಬ್ಬಿ ಹೊಂದಿಸಿಟ್ಟಿವಿ. ಅಷ್ಟೇ ತಕೊಂಡಿದ್ದೆ. ಮತ್ತೆ ಈಗ ಅದ್ರಾಗ ಒಂದು ತೊಗೊಂಬಂದಿದ್ದೆ ಅಷ್ಟೇ. ಅದನ್ನ ಸಕ್ಕರೆ ಅದನ್ನ ಹಾಕಿಡಕ ಆ ಸ್ಟೀಲಿನ ಡಬ್ಬಿ ಒಳಗೆ. ಮಿಕ್ಕಿದೆಲ್ಲ ಅಲ್ಲೇ ಅದ ಸಾಮಾನು, ಏನು ತೊಗೊಂಬಂದಿಲ್ಲ. ಎಲ್ಲ ತೊಗೊಂಬಂದಿದ್ದು ಅಮ್ಮನವ ರೀ ನೀವಲ್ಲಿ. ಅಂದ್ರೆ ಅಮ್ಮ ಅವಾಗ ನಾವು ಬರೋ ಮುಂದೆ ಹೇಳಿದ್ರೆ, ಅವನ್ನೇನು ತೊಗೊಂಡು ಹೋಗಿರಿ, ಇಲ್ಲೇ ನಿಮ್ಗೆ ಯಾವ ಬೇಕು ನೋಡಿ, ಎಷ್ಟು ಬೇಕು ಅಷ್ಟು ತೊಗೊಂಡು ಹೋಗ್ರಿ ಸಾಮಾನ ಅಂತಂದು ಹೇಳಿ. ಜಗ್ಗದ ನಮ್ಮವ್ವ ತಗೊಂಡವ್ ನಿಮ್ಗೆ ಏನು ಬೇಕು ನೋಡವನ ಅಂತಂದು ಹೇಳಿದ ಮೇಲೆ ನಮ್ಗೆ ಎಷ್ಟು ಬೇಕಲ್ಲ ಅದೊಂದು ಟಾಕಿ ಇದೊಂದು ಟಾಕಿ ತೊಗೊಂಬಂದಿವ್ರಿ. ಇವತ್ತು ಶನಿವಾರ ಸಾನ್ಯಾ ಸಾಲಿನಂತ್ರ ಬರೋದು ವೇಟ್ ಮಾಡಾಕತ್ತೀವಿ. ಸಾನ್ಯಾ ಸಾಲಿನಂತ್ರ ಬಂದು ಊಟ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಸೆಂಟಿಮೆಂಟ್ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು. ಬಂದಿದ್ರೆ ಗೌಂಡಿ ಮಿಸ್ತ್ರಿ ಯಾರು ಬಂದಿದ್ದೀರಿ? ಏನಂತ ಹೋದ್ರಿ? ಬಂದು ನೋಡ್ಕೊಂಡು ಹೋಗ್ಯಾರ. ಹೌದನ್ರಿ? ಅದು ಮಳೆ ಬಂದು ಏನೂ ಇಲ್ಲ, ಮಳೆ ಬಂದು ಬಿಸಿಲು ಬಂದು ಏನೂ ಇಲ್ಲ. ಹೌದು. ಅದನ್ನ ಯಾವಾಗ ರಿಪೇರ್ ಮಾಡ್ತಾರೋ ಏನು, ಮಳೆ ನಿಂತವಾಗ ಮಾಡ್ಬೋದು ನನಗೆ ಮಟ್ಟಿಗೆ. ಮತ್ತೆ ಅದನ್ನೆಲ್ಲ ರಿಪೇರಿ ಮಾಡಿ ಹೋದ್ನಂದ್ರೆ ಹಾಕ್ಯಂಡ್ ಮಳೆ ಹೊಡೆದ್ರೆ ಎಲ್ಲ ತೊಳ್ಕೊಂಡು ಹೋಗ್ಬಿಡ್ತೈತ್ರಿ. ಮಳೆ ಸ್ಟಾಪ್ ಆದ್ಮ್ಯಾಗ ಮಾಡ್ತಾರ ಅದನ್ನ. ಬಿಸಿಲು ಬೀಳ್ಬೇಕು ಚೊಕ್ಕ ಅಂದ್ರೆ ಅದು ಮಾಡೋದು ರಿಪೇರಿ. ಬರ್ರಿ ನಾವು ಇದ್ರ ಬಗ್ಗೆ ಮಾತಾಡಕತ್ತೀವಿ ಅಂತ ನಿಮ್ಗೆ ಗೊತ್ತಾಕೈತಿ. ಈಗ ಇಲ್ಲಿ ನೋಡ್ರಿ ಈ ಪರ್ದೆ ಐತಲ್ರಿ, ಪರ್ದೆ ಎಲ್ಲ ಕ್ರ್ಯಾಕ್ ಬಿಟ್ಟಾವ ಹಿಂಗೆ ಇವು. ಇಲ್ಲಿ ನೋಡ್ರಿ ಕ್ರ್ಯಾಕ್, ಬರೀ ಕ್ರ್ಯಾಕ್ ಅಷ್ಟೇ ಬಿಟ್ಟಿಲ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಬಿದ್ದೈತಿ, ಇಲ್ಲಿದೆ. ಆಮ್ಯಾಗ ಇಲ್ಲಿದು ಈಗ ಬೀಳೋ ಚಾನ್ಸ್ ಐತಿ ಇದೆಲ್ಲ ರೀ. ಆಮ್ಯಾಗ ಇಲ್ಲಂತೂ ಒಂದು ಕಡೆ ಬಿದ್ದ ಬಿಟ್ಟೈತ್ರಿಪ್ಪ. ನೋಡ್ರಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲೈತೆ ನೋಡ್ರಿ, ಇದು ಪೂರ ಬಿದ್ದ ಬಿಟ್ಟೈತ್ರಿ ಇದು. ಆಮೇಲೆ ಈ ಕಡೆದು ಈಗ ಬೀಳೋ ಚಾನ್ಸ್ ಐತ್ರಿಪ್ಪ. ಹೌದ್ರಿ, ಇದು ಬಿದ್ದೈತಿರದ ಈಗ, ಇದು ಅರ್ಧ ಬೀಳೋ ಚಾನ್ಸ್ ಐತಿ. ಸೊ ಹಿಂಗಾಗಿ ಅದು ಬೀಳೋದ್ರೊಳಗೆ ಅದಕ್ಕೆ ರಿಪೇರಿ ಮಾಡಿಸ್ಬೇಕಂತೇಳಿ ವಿಚಾರ ಮಾಡಕತ್ತಾರೆ ರೀ. ಹೀಗಾಗಿ ಗೌಂಡಿ ಮಿಸ್ತ್ರಿ ಈಗ ಬಂದು ಹೋದ್ರೆ. ನೀನು ಹೋಮ್ವರ್ಕ್ ನೀ ಟೀಚರ್ ಅದೇನೆ ಈಗ? ಹಾಂ ನೋಡಿರಿ ನಮ್ಮ ತಮ್ಮನ್ನ ಸ್ವಲ್ಪ ಸ್ಪೆಷಲ್ ಅದಾಳೆ. ತಮ್ಮನ್ನಾಗಿ ಏನರ ಬೇಜಾರಾತ್ರಿಪ್ಪ ಅಂತ ಹೇಳಿದ್ರಕಿ ಹೋಮ್ವರ್ಕ್ ಮಾಡ್ತಾಳೆ, ಅಭ್ಯಾಸ ಮಾಡ್ತಾಳೆ, ಓದೋದು ಬರೋದು ಮಾಡ್ತಾಳೆ. ಹೌದು ತಮ್ಮನ್ನ ಕರೆಕ್ಟೇ?